ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕ ಅನುಷ್ಠಾನಕ್ಕೆ ಒತ್ತಾಯಿಸಿ ಜೆಡಿಎಸ್ ಪಕ್ಷದ ಬೃಹತ್ ಪ್ರತಿಭಟನೆ. ಕೊಪ್ಪಳ ನಗರದ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ಪ್ರದೇಶ ಜನತಾದಳ ಕೊಪ್ಪಳ ಜಿಲ್ಲಾ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ 5 ಗ್ಯಾರಂಟಿ ಭರವಸೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಸಾಲಗಾರರು ಮತ್ತು ರೈತರು ಕಣ್ಣುಮುಚ್ಚಿ ಕುಳಿತ ಕಾಂಗ್ರೆಸ್ ಆಡಳಿತ ಸರ್ಕಾರ ಮತ್ತು ಬಸ್ ಪ್ರಯಾಣ ದರ ಮತ್ತು ಹಾಲಿನಿಂದ ನೀರಿನವರೆಗೂ ಹಿಡಿದು ವಿವಿಧ ದವಸ ಧಾನ್ಯ ಹೀಗೆ ಅನೇಕ ದಿನ ಬಳಕೆ ಬೆಲೆ ಹೆಚ್ಚಾಗಿ ಹಾಗೆ ಶೈಕ್ಷಣಿಕ ಫೀ ಹೆಚ್ಚಳ, ಆರೋಗ್ಯಕ್ಕೆ ಬೇಕಾದ ಔಷಧಿಗಳ ಬೆಲೆ ಹೆಚ್ಚಳದಿಂದ ಜನ ಬೇಸತ್ತು ಹೋಗಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಸಾಮಾನ್ಯ ಜನರು ಜೀವನ ನಡೆಸುವುದು ತುಂಬಾ ಕಷ್ಟವಾಗಿದೆ. ಈ ಸರ್ಕಾರ ಆಡಳಿತದಲ್ಲಿ ಜನರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಹಾಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ಪ್ರದೇಶ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಸುರೇಶ್ ಬೂಮ್ರೆಡ್ಡಿ ಹಾಗೂ ಹೋರಾಟ ಮೂಲಕ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆ ಬಿಡುಗಡೆಗೊಳಿಸಿದ ಪ್ರಕಾರ ಪಂಚ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸಮರ್ಪಕವಾಗಿ ಪ್ರತಿ ತಿಂಗಳು ಹಾಕಬೇಕು. ಇಲ್ಲದೆ ಹೋದರೆ ಮುಂದಿನ ದಿನ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಜಿಲ್ಲಾಧ್ಯಕ್ಷ ಸುರೇಶ್ ಬೂಮ್ರೆಡ್ಡಿ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬೂಮ್ರೆಡ್ಡಿ, ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡರು, ಮಂಜುನಾಥ್ ಸೊರಟೂರು, ಮೂರ್ತಪ್ಪ ಗಿನ್ಗೇರಿ, ದೇವಪ್ಪ ಹಳ್ಳಿಕೇರಿ ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು. ಸಿಎ ಆದಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಯಲಬುರ್ಗಾ. ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸದ ವಿರುದ್ಧವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟಕ್ಕೆ ಆಗಮಿಸಿದ ನಮ್ಮ ಪಕ್ಷ ಎಲ್ಲ ಹಿರಿಯ ಮುಖಂಡರು, ಸದಸ್ಯರು, ಇನ್ನಿತರ ಎಲ್ಲರಿಗೂ ಬರಮಾಡಿಕೊಳ್ತಾ ಸರ್ಕಾರ ಪಂಚ ಗ್ಯಾರಂಟಿಯನ್ನು ತಾವಾಗೇ ಅನುಷ್ಠಾನಗೊಳಿಸಿತ್ತು. ಜನರು ಕೇಳಿದ್ದಿಲ್ಲ, ನಮಗೆ ಅದು ಬೇಕು ಇದು ಬೇಕು ಅಂತ ಏನು ಕೇಳಿದ್ದಿಲ್ಲ. ನಾವು ಆರ್ಸ್ ಬಂದ್ರೆ ಈ 5 ಗ್ಯಾರಂಟಿಯನ್ನು ನಾವು ನಿಮಗೆ ಕೊಡ್ತೀವಿ, ತಿಂಗಳ ನಿಮಗೆ ತಪ್ಪದೇ ನಿರ್ವಹಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಹೇಳ್ತಾ ಇದ್ದಾರೆ, ತಿಂಗಳ ಕೊಡಕ್ಕೆ ಯಾಕೆ ಕೊಡ್ಬೇಕು, ಇದೇನಿದು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನಿಮ್ಮ ಬಾಯಿಂದ ಹೇಳಿದಂತ ಮಾತನ್ನು ನೀವೇ ಸರಿಯಾಗಿ ಹೇಳ್ತಾ ಇಲ್ಲ ಅಂದ್ರೆ ಹಂಗೆ ನಾವು ಹೇಳುವುದು ಮಾಡುವುದು ಕಾರ್ಯ ಬಹಳ ಬದಲಾವಣೆ ಆಗಿದೆ. ಆದ್ರಿಂದ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ಎಲ್ಲಾ ಕಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ರೀತಿ ನೀವು ಪಂಚ ಗ್ಯಾರಂಟಿಯನ್ನು ಹೆಸರಿನ ಮೇಲೆ 132 ಸೀಟ್ ತಗೊಂಡ್ಬಂದಿದ್ದೀರಲ್ಲ, ಅದಕ್ಕೆ ಮರ್ಯಾದೆ ಕೊಟ್ಟು ಜನರಿಗೆ ಮಾತು ಕೊಟ್ಟಂತೆ ತಿಂಗಳ ನೀವು ಏನು ದುಡ್ಡು ಹಾಕಬೇಕು, ರೈತರ ಹೆಣ್ಮಕ್ಳಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ ತಾವು ಹೇಳಿದ್ದನ್ನು ಮಾಡಿಕೊಡ್ಬೇಕು. ಇದೇ ರೀತಿ ನೀವು ಮುಂದುವರೆದ್ರೆ ನಮ್ದು ಉಗ್ರ ಹೋರಾಟ ಶುರುವಾಗುತ್ತೆ. ನಾವು ನಿಮಗೆ ಕೇಳೋದಿಷ್ಟೇ, ನೀವು ಹೇಳಿದಂತೆ ನಡ್ಕೋಬೇಕು. ಬೇರೆ ಸೆಂಟ್ರಲ್ ಗೌರ್ಮೆಂಟಿಗೆ ಆ ಗೌರ್ಮೆಂಟಿಗೆ ಬಗ್ಗೆ ಮಾತಾಡ್ತೀರಿ, ಹೇಳ್ದಂಗೆ ನಡೆಯಲ್ಲ ಅಂತ ನೀವೇನ್ ಮಾಡ್ತಾ ಇದ್ರಿ ಅಂತ ನೀವು ವಿಚಾರ ಮಾಡ್ತಾ ಇಲ್ಲ. ಆದ್ರಿಂದ ನಿಮ್ಮ ಹತ್ರ ದುಡ್ಡು ಇರ್ಲಿಲ್ಲ ಅಂದ್ರೆ ಗ್ಯಾರಂಟಿ ಯಾಕೆ ಕೊಟ್ರಿ? ಇಲ್ಲ, ಗ್ಯಾರಂಟಿ ಕೊಟ್ಟಿದ್ರಲ್ಲ, ಗ್ಯಾರಂಟಿ ಪ್ರಕಾರ ಎಲ್ಲರಿಗೂ ಸರಿಯಾದ ರೀತಿಯಿಂದ ಸಹಕಾರ ಮಾಡಿ ಎಲ್ಲ ಹಣವನ್ನು ಹಾಕಿ ಉಳಿದ ಕಾರ್ಯವನ್ನು ಮಾಡಿ ನಾವು ನಿಮಗೆ ಸಹಕಾರ ಕೊಡ್ತೀವಿ. ಆದರೆ ಗ್ಯಾರಂಟಿ ಹೆಸರಿನಲ್ಲಿ ಆರಿಸಿಕೊಂಡು ಗ್ಯಾರಂಟಿಯನ್ನು ಸರಿಯಾದ ರೀತಿಯಿಂದ ಮಾಡಲಾರದೆ ಇರೋದಕ್ಕೆ ನಮ್ಮ ಮುಖ್ಯಸ್ಥರಾದ ನಿಖಿಲ್ ಕುಮಾರಸ್ವಾಮಿ ಅವರು ಆಲ್ರೆಡಿ 2 ದಿವಸದಿಂದ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅದೇ ಇದರ ಪ್ರಕಾರ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಇದು ಮೊದಲನೆಯ ಪ್ರತಿಭಟನೆ. ಇದೇ ರೀತಿ ಮುಂದುವರೆದ್ರೆ ಇದು ಉಗ್ರ ರೂಪಕ್ಕೆ ತಾಳುತ್ತೆ. ಮತ್ತೆ ನಿಮ್ಮ ಸರ್ಕಾರ ನಮ್ಮ ಜಿಲ್ಲೆಯ ಕೆಲವು ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಎಲ್ಲ ಪಕ್ಷದವರು ಸೇರಿ ಹೋಗಿ ನಿಮ್ಮಲ್ಲಿ ವಿನಂತಿಸಿದ್ರು, ನಿಮ್ಮ ಆಡಳಿತ ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಆದ್ರಿಂದ ಈ ಪ್ರತಿಭಟನೆ ಸಣ್ಣ ಪ್ರತಿಭಟನೆ ತಿಳ್ಕೊಳ್ಳಾರ್ದೆ ಮುಖ್ಯಮಂತ್ರಿ ಇರ್ಬೋದು, ಇನ್ನಿತರ ಎಲ್ಲಾ ಮಂತ್ರಿಗಳು ಇದ್ರ ಬಗ್ಗೆ ಎಚ್ಚೆತ್ತು ಸರಿಪಡಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ನಮ್ಮ ಈ ಹೋರಾಟದ ಪ್ರತಿಯನ್ನು ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಂದಿದ್ದಾರೆ, ಅವರಿಗೆ ಅರ್ಪಿಸ್ತಾ ಇದ್ದೀವಿ.